ನಮಸ್ಕಾರ, ಶುಭೋದಯ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಉಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳಿತಾಗ್ಲಿ. ಇನ್ನು ಪ್ರತಿಯೊಂದು ರಾಶಿಯವರ ಕುರಿತಾಗಿ ಕೂಡ ನಮಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಅವರ ಒಂದು ಕೋಟಿಯ ಕನಸು ನನಸಾಗುವಂಥದ್ದು ಯಾವಾಗ, ಎಷ್ಟು ದೀರ್ಘದ ಕಾಲ ಅವರು ಕಾಯ್ಬೇಕಾಗತ್ತೆ ಅಂತ. ಇನ್ನು ಕುಂಭ ರಾಶಿಯವರ ಕುರಿತಾಗಿ ತಿಳಿಸ್ಕೊಡಿ ಗುರುಗಳೇ. ಅವ್ರಿಗೆ ಸಮಯ ಅನ್ನೋಂಥದ್ದು ಹೇಗಿದೆ? ಇನ್ನೂ ವೆಯ್ಟ್ ಮಾಡಬೇಕಾ ಅಥವಾ ಉತ್ತಮವಾಗಿರುವಂಥ ಸಮಯ ಅನ್ನೋಂಥದ್ದು ಬರ್ತಾ ಇದೆಯಾ? ಏನು ಹೇಳ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈಗಾಗಲೇ ನಮಗೆ ಗುರುಬಲವಿಲ್ಲ, 4ನೇ ಮನೆಯಲ್ಲಿದ್ದಾನೆ, ಎಂತ ಮಾಡೋದು ಅಂತ ಪೇಚಾಟಕ್ಕೆ ಸಿಲುಕಾಕ್ಕೊಂಡು ನೀವು ಕೂಡ ತಲ್ಲಣ ಸ್ಥಿತಿಯಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಿ. ಅದ್ರ ಜೊತೆಗೆ 7.5 ಅನುಭವಿಸಿದ್ದೀರಿ. ಮನೆಯವರಿಂದ ಅಷ್ಟೊಂದು ಕಿರುಕುಳವೂ ಆಗಿದೆ, ಬೇರೆಯವರಿಂದಲೂ ಕಿರುಕುಳ ಆಗಿದೆ, ಮಾನಸಿಕವಾಗಿ ನೊಂದಿದ್ದೀರಿ. ಹಾಗಂತೇಳಿ 7.5 ನಿಮಗೆ ಇನ್ನು ಮಾರ್ಚ್ 29ಕ್ಕೆ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಶನೈಶ್ಚರ ಮಹಾನುಭಾವ ಮೀನರಾಶಿಗೆ ಹೋದರೂ ಕೂಡ ಇನ್ನೂ 2.5 ವರ್ಷ ಪೇಷನ್ಸ್ ಇದ್ದು, ಯಾಕೆ ನಿಮ್ಮ ರಾಶಿಯಾಧಿಪತಿನೇ ನಿಮಗೆ ಒಂದು ಹೆಂಗೆ ಲೆಕ್ಕ ಮಾಡಿದ್ರು ಒಂದಷ್ಟು ಪರ್ಸೆಂಟೇಜ್ ಕೌಂಟ್ ಮಾಡಿದ್ರು ಕೂಡ ಒಳಿತೇ ಮಾಡ್ತಾನೆ. ಬಿಟ್ಟು ಹೋಗೋವಾಗ ಕೊಟ್ಟು ಹೋಗ್ತಾನೆ, ಇದು ನೆನಪಿರಲಿ. ಬಿಟ್ಟು ಹೋಗೋವಾಗ ಕೊಟ್ಟು ಹೋಗ್ತಾರೆ ಅನ್ನೋದು ನೆನಪಿರಲಿ. ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ವರ್ಷ ಏನಾದರೂ ಇತ್ತು ಅಂತಂದರೆ 2025 ಮೇ ಇಂದ 2026 ನಿಮ್ಮ ವರ್ಷವೇ. ಕುಂಭರಾಶಿಯವರೆಗೆ, ಕುಂಭ ಅಂದರೆ ಒಂದು ರೀತಿಯ ತುಂಬಿದ ಕೊಡ. ನೀವು ಹಾಗೆ ನಿಮ್ಮ ಯೋಚನೆಗಳು ಇತ್ತು ಅಂತಂದರೆ ಅದ್ಭುತವಾಗಿರ್ತಕ್ಕಂಥ ಯಶಸ್ಸನ್ನು ಕಾಣ್ತೀರಿ. 2025 ನೀವೇನು ಕನಸು ಕಾಣ್ತಾ ಇದ್ದೀರಿ, ಏನು ಅಂದುಕೊಂಡಿದ್ದೀರಿ? ಮೌನವಾಗಿ ಮಾತಾಡೋದು ಜಾಸ್ತಿ. ನೀವು ಯಾರನ್ನೂ ಟೀಕೆ ಟಿಪ್ಪಣಿ ಮಾಡೋಕ್ಕೆ ಹೋಗಲ್ಲ. ಒಂದೊಂದು ಬಾರಿ ಯಾರೋ ಹೇಳಿರ್ತ ಗಾಸಿಪ್ಗಳಿಗೆ ತಲೆ ಕೆಡಿಸ್ಕೊಂಡು ಮಾತಾಡಿದ್ರು ಬಹುಶಃ ದೈವ ಚಿಂತನೆಯನ್ನು ತೊಡಗಿರ್ತಕ್ಕಂಥದ್ದು, ಧಾರ್ಮಿಕವಾಗಿರ್ತಕ್ಕಂಥವರಿಗೆ ಏನೆಲ್ಲ ಕೂಡ ಇರುತ್ತೆ ಅಂತಂದರೆ ಭಗವಂತನಿಂದ ಹೊಳಿತು. ಹೇಗೆ ಅಂತಂದರೆ ಈ ಜೇನಿನ ಹನಿ ಕೆಳಗೆ ಬಿದ್ದಾಗ ಹೇಗಿರುತ್ತೆ, ನೀವು ನಾಲಿಗೆ ಹಿಟ್ಟಾಗ ಅಂಥ ವರ್ಷ ಆಯಿತು. ಅಂಥ ವರ್ಷ ನಿಮಗಾಗಿನೇ ಅಂತ ಹೇಳಬಹುದೇನೋ. ಅಂಥ ಅದ್ಭುತವಾಗಿರುತ್ತೆ. ಪಂಚಮಕ್ಕೆ ಬರ್ತಿದ್ದಾನೆ. ಯಾರಿಗೆಲ್ಲ ಕೂಡ ಮಕ್ಕಳಿರೋದಿಲ್ವೋ ಮಕ್ಕಳಾಗ್ತಕ್ಕಂತಹದ್ದು. ಇನ್ನು ಮಕ್ಕಳು ಕೂಡ ನೀವೇನು ಮಾಡ್ತೀರ ಅಂತಂದರೆ ಈ ವರ್ಷ ನಿಮಗೆ ಆಗ್ತಕ್ಕಂಥ ಧನಾಗಮನವನ್ನು ನೋಡಿಕೊಂಡು ಮಾತಾಡ್ತೀರಿ. ಅರೆ, ನನ್ನ ಮಗಳು ಹುಟ್ಟಿದ್ದಕ್ಕೆ ನನಗೆ ಒಳ್ಳೆಯದಾಯಿತು, ಈ ಮಗುವಿಂದಲೇ ನನ್ನ ಬೆಳವಣಿಗೆ. ನೀವು ಇದನ್ನು ಕೇಳಿರ್ತೀರಿ. ನಮಗೆ 2ನೇ ಮಗು ಹುಟ್ಟಿದಾಗ ನನಗೆ ತುಂಬ ಚೆನ್ನಾಗಿತ್ತು, ಮೊದಲು ಅಷ್ಟಕ್ಕಷ್ಟೇ ಇದ್ದೆ, ಈ ಮಗು ಹುಟ್ಟಿತೋ ನನ್ನ ಕನಸು. ಆ ಮಗು ಹುಟ್ಟೋದಕ್ಕೂ ಇವನ ಜಾತಕದಲ್ಲಿರ್ತಕ್ಕಂಥ ಗುರು ಚೇಂಜ್ ಆಗಲಿಕ್ಕೂ ಸೇಮ್ ಇರುತ್ತೆ. ಆದರೆ ಒಟ್ಟಾರೆ ಹಂಗಾದ್ರೆ ಹೇಳಿದೆಯಲ್ಲ ಆ ಮಗು ಬಗ್ಗೆ, ಅದು ಹೊಳಿತು. ಯಾವುದು ತಾರತಮ್ಯವನ್ನು ಮಾಡದೆ ಹಾಗೆ ಮಾಡ್ಕೊಂಡು ಹೋದರೂ ಕೂಡ ಸಂತಾನ ಪ್ರಾಪ್ತಿಯು ಅನ್ನೋದು 1ನೇದು. 2ನೇದು ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಗೋಲ್ ಸೆಟ್ ಮಾಡ್ಕೊಂಡು ಕರೆಕ್ಟಾಗಿ ನೀವು ಮೂಮೆಂಟ್ ಕೊಡೋದೇ ಆದರೆ ಮನೆ ದೇವರಿಂದ, ಇಷ್ಟ ದೇವರಿಂದ ಕಾಂಬಿನೇಷನ್ ವೈಸು ನೀವು ಚೆಕ್ ಮಾಡಿಕೊಳ್ಳುತ್ತಾ ಅದೇ ಕುಂಭರಾಶಿಯವರೆಗೆ, ಕುಂಭ ಲಗ್ನದವರೆಗೋ ಅಥವಾ ನಿಮಗೆ ಮಿಥುನ ಆಗಿರಬಹುದು, ಕನ್ಯಾ ಆಗಿರಬಹುದು, ಋಷಭ ತುಲಾ ಆಗಿರಬಹುದು, ಮಕರ ಕುಂಭ ಆಗಿರಬಹುದು, ಇದರ ಕಾಂಬಿನೇಷನ್ ಸೆಟ್ ಆಯಿತು ಅಂತಂದರೆ ಮಿಡಲ್ ಫಿಂಗರ್ಗೆ ನಿಮ್ಮ ಪಾಪ್ಯುಲಾರಿಟಿಗೋಸ್ಕರ ನೀವು ಹಣ ಮಾಡಲಿಕ್ಕೆ ಬ್ಲೂ ಸಫೈರ್ ಡೈಮಂಡ್, ಮಿಡಲ್ ಫಿಂಗರ್ಗೆ, ಲಿಟಲ್ ಫಿಂಗರ್ಗೆ ಎಮರಾಲ್ಡನ್ನು ಧರಿಸಿ ಮುಂದಕ್ಕೆ ಹೋಗ್ತೀನಿ ಅಂತಂದರೆ ಎಷ್ಟು ಗೊತ್ತಾ, ಶೀಘ್ರವಾಗಿ ನಿಮ್ಮ ಸ್ಪೀಡ್, ಫ್ಲೈಟ್ ಸ್ಪೀಡ್ ಇರತಕ್ಕಂತಹದ್ದು. ಈಗಾಗಲೇ ಮಂದ ಇತ್ತು ಅಂತಂದರೆ ಅದೇ ನಿಮ್ಮ ರಾಶಿಯಾಧಿಪತಿ ಬೇರೆ ಅಂದರೆ ಆಗಲ್ಲ, ಸ್ಲೋ ಆಗುತ್ತೆ, ನಿಧಾನ ಆಗುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಅದೇ ನಿಮ್ಮದು ಏನಾದರೂ ಇದು ಲಗ್ನವಾಗಿ ನಿಮ್ಮ ರಾಶಿ ಏನಾದರೂ ಸಿಂಹವಾದರೆ ಹೆಂಗೆ ನಿಮಗೆ ಕೊಡೋದು? ಶತ್ರುತ್ವ ಆಗಿಬಿಡುತ್ತೆ. ಹೇಗೆ ನಿಮಗೆ ಕೊಡ್ತಕ್ಕಂಥದ್ದು? ಅಥವಾ ಧನುಸ್ಸಾಗಿದ್ದರೆ ಅಥವಾ ಮೀನ ಆಗಿದ್ದರೆ ಹೇಗೆ ಕೊಡೋದು? ಕಟ್ಟ ಮಾಡುತ್ತೆ. ಅದಕ್ಕೆ ಇಲ್ಲಿ ಏನಂದರೆ ನಿಗೂಢವಾಗಿರ್ತಕ್ಕಂತಹದ್ದನ್ನು ಕೆಲವೊಂದು ಹೇಗೆ ನಾವು ತಿಳ್ಕೊಳ್ಬೇಕು ಅಂತಂದರೆ, ನಿಮಗೊಂದು ಅಷ್ಟು ವರ್ಷಗಳು ಅಂತ ಕೊಡೋದಾದರೆ 5 ಆಯಿತು, 7 ಆಯಿತು, 9 ಆಯಿತು. 9ನೇ ಮನೆಗೆ ಗುರು ಬರೋ ತನಕ ನೀವು ಕೌಂಟ್ ಮಾಡ್ತಾ ಬರಬೇಕು. ಏನು 25ರಿಂದ 26 ಬಂದಾಗ 5 ಆಯಿತು. ಆಮೇಲೆ 26ರಿಂದ 27 ಇವರಿಗೆ 6 ಸಾಧ್ಯವಿಲ್ಲ, 28 ಸಾಧ್ಯವಿಲ್ಲ. ಅಲ್ಲಿಗೆ 30ರಿಂದ 36, 2036 ಒಳಗಡೆ ಬರೆದಿಟ್ಕೊಳ್ಳಿ. ಎಷ್ಟು ಪಡ್ಕೋಬೇಕು ಅಂದ್ಕೊಂಡಿದ್ದೀರಿ ನೀವು? ಅಷ್ಟು ಪಡ್ಕೊಳ್ತೀರಿ. ಎಷ್ಟು ಮಾಡಬೇಕು ಅಂತಿದ್ದೀರಿ, ಏನು ಮಾಡಬೇಕು ಅಂತಿದ್ದೀರಿ, ಅದು ಕೂಡ ಧರ್ಮದ ಮಾರ್ಗದಲ್ಲಿಯೇ ಮಾಡಿ, ವಾಮ ಮಾರ್ಗದಲ್ಲಿ ನಡೆಯಬೇಡಿ.
ಇದನ್ನು ಮಾಡುತ್ತಾ ಬನ್ನಿ. ಧರ್ಮಕ್ಕಾಗಿರ್ತಕ್ಕಂಥದ್ದು, ಗೋ ಸೇವೆಯನ್ನು ಮಾಡತಕ್ಕಂತಹದ್ದು, ಎಲ್ಲಿಯಾದರೂ ಕೂಡ ಹಿಂಸೆಗಳು ಕಂಡು ಬಂದರೆ ಅದನ್ನು ನೀವು ತಡೆದು ನಿಲ್ಲಿಸುವಂಥದ್ದನ್ನು ಮಾಡಿ ಮುಂದುವರಿರಿ. ಬಹುಶಃ ಬ್ಲೆಸ್ಸಿಂಗ್ಸ್ ಹೇಗಿರ್ತವೆ ಅಂತಂದರೆ ಮೌನವಾಗಿರ್ತವೆ, ಅದು ಹಿಂದಿಂದ ಇರ್ತವೆ. ನೀವು ಯಾವುದಾದ್ರೂ ಒಂದು ಫೋಟೋ ನೋಡಿ, ಯಾರಾದರೂ ಈಗ ಗುರುಗಳು ಯಾರಾದರೂ ಕೂತಿದ್ರೆ ಹಿಂದ್ಗಡೆಯಿಂದ ಒಂದು ಕೈ ಒಂದು ಕಿರಣಗಳು ಬಂದಾಗ ಒಂದು ಫೋಟೋ ಇರುತ್ತೆ, ನೋಡಿರ್ತೀರಲ್ಲ? ಹೌದು. ಅವ್ರ ಗುರುಗಳು ಅಥವಾ ಸೂರ್ಯನ ಹಿಂಗಿರ್ತವೆ, ಹಾಗಿರ್ತವೆ ನಿಮಗೆ. ಹೇಗೆ ವಿಜಯದ ರೇಸ್ ಹೇಗಿರ್ತವೆ ಅಂತಂದರೆ, ನೀವು ಮೌನವಾಗಿ ಒಂದು ಕೆಲಸ ಮಾಡಿದ್ದೀರಲ್ಲ, ಅಲ್ಲಿ ಕಲಹ ಆಗಬಾರ್ದು ಅಂತ ಹೋಗಿದ್ದೀರಲ್ಲ, ಧರ್ಮದ ಹಿಂದೆ ಹೋಗಿದ್ದೀರಲ್ಲ, ಹಿಂಸೆ ಮಾಡಬಾರ್ದು ಅಂತ ಹೇಳಿದ್ದೀರಲ್ಲ, ಅದಕ್ಕಾಗಿ ಇಷ್ಟು ಮಾಡಿದಾಗ ನಾನು ನನ್ನದು ಅನ್ನೋದು ಬಿಟ್ಟು ಇದು ಧರ್ಮಕ್ಕೆ ಸಂಬಂಧಪಟ್ಟದಂತ ಮಾಡ್ತಾ ಹೋಗಿ ಪರ್ಸಂಟೇಜ್ ಎಷ್ಟು ಆ್ಯಡ್ ಆಗುತ್ತೆ ಅಂತ ಅಷ್ಟು ಆ್ಯಡ್ ಆಗುತ್ತೆ. 2035ರಿಂದ 36 ಒಳಗಡೆ ನೀವು ಅಂದುಕೊಂಡ ಸಂಪತ್ತನ್ನು ಅದು ಕೋಟಿಗಳಲ್ಲೇ ಕೌಂಟ್ ಮಾಡಿ ಪಡ್ಕೊಳ್ತೀರಿ. ಖಂಡಿತ ಗುರುಗಳೇ, ಕುಂಭರಾಶಿಯವರ ಒಂದು ಕೋಟಿಯ ಕನಸು ಅಥವಾ ಅವರಿಗೆ ಸಂಪತ್ತು ಅನ್ನುವಂಥದ್ದು ಯಾವಾಗ ಸಿಗುತ್ತೆ ಅನ್ನೋದ್ರ ಕುರಿತಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.